ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಜೂನ್ 15 ಬಹಳ ಶಕ್ತಿಶಾಲಿಯಾಗಿರುವಂತಹ ವಿಶೇಷವಾದ ಭಯಂಕರವಾದ ಅಮಾವಾಸ್ಯೆ. ಈ ಅಮಾವಾಸ್ಯೆಯಿಂದ ಲಕ್ಷ್ಮೀ ದೇವಿಯ ಅನುಗ್ರಹ, ಕುಬೇರ ದೇವನ ಆಶೀರ್ವಾದ, ನಿಮ್ಮ ಕನಸುಗಳು ಆಸೆಗಳು ನೆರವೇರುತ್ತೆ. ಈ ಭಯಂಕರವಾಗಿರುವ ಅಮಾವಾಸ್ಯೆ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತಲೇ ಹೇಳಬಹುದು. ಈ ಶಕ್ತಿಶಾಲಿ ಭಯಂಕರ ಅಮಾವಾಸ್ಯೆ ಪ್ರಭಾವದಿಂದ ಈ ರಾಶಿ ಚಕ್ರದವರಿಗೆ ಸೌಭಾಗ್ಯದಿಂದ ತುಂಬಿರುವಂತಹ ಯೋಗಗಳು ಒಲಿದು ಬರುತ್ತದೆ. ಮುಟ್ಟಿದ್ದೆಲ್ಲ ಚಿನ್ನವಾಗಿ ಬಾಳು ಬಂಗಾರವಾಗುವಂತಹ ಸಮಯ ಬರ್ತಾ ಇದೆ. ಇನ್ನು ಮುಂದೆ ಕಷ್ಟ ಅನ್ನೋದೇ ಇರೋದಿಲ್ಲ. ಎಲ್ಲ ಕೆಲಸದಲ್ಲೂ ಜಯವನ್ನ ಸಾಧಿಸಬಹುದು. ಅಷ್ಟೊಂದು ಅದೃಷ್ಟ ಈ ರಾಶಿಯವರಿಗೆ. ಒಟ್ಟಾರೆಯಾಗಿ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ದೇವರ ಅನುಗ್ರಹ ಮತ್ತು ಆಶೀರ್ವಾದಕ್ಕೆ ಪಾತ್ರರಾಗ್ತಿರ್ತಕ್ಕಂಥ ರಾಶಿಗಳು ಯಾವ್ಯಾವು, ಯಾವೆಲ್ಲ ಕಷ್ಟಗಳಿಂದ ಪರಿಹಾರ, ಯಾವ ರೀತಿ ಜೀವನದಲ್ಲಿ ಸಂಪತ್ತು ವೃದ್ಧಿಯಾಗುತ್ತೆ, ಎಲ್ಲವನ್ನ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯೊಂದಿಗೆ ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಕೂಡ ಕುಬೇರ ದೇವ ಹಾಗೂ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಈ ರಾಶಿ ಚಕ್ರದವರಿಗೆ ಅಮಾವಾಸ್ಯೆಯ ಪ್ರಭಾವ ನೇರವಾಗಿ ಪರಿಣಾಮವನ್ನು ಬೀರುತ್ತದೆ. ನಿಮ್ಮ ಕಷ್ಟಗಳಿಂದ ಪರಿಹಾರವನ್ನು ತಂದುಕೊಡುತ್ತೆ. ಅಷ್ಟ ಐಶ್ವರ್ಯದಿಂದ ತುಂಬಿರುವಂತಹ ನೆಮ್ಮದಿಯ ಜೀವನ ಶುರುವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಷ್ಟ ಲಾಭವನ್ನ ಅದೃಷ್ಟವನ್ನ ಕಂಡುಕೊಳ್ಳುವಂತಹ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದ್ರೆ ಮೇಷರಾಶಿ. ಈ ರಾಶಿ ಚಕ್ರದವರಿಗೆ, ಮೇಷರಾಶಿಯವರಿಗೆ ಈ ಶಕ್ತಿಶಾಲಿಯಾಗಿರುವಂತಹ ಭಯಂಕರವಾಗಿರುವ ಅಮಾವಾಸ್ಯೆಯಿಂದ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಆಸೆಗಳು, ಕನಸುಗಳು ನೆರವೇರುತ್ತೆ. ಕಾಲಿಟ್ಟ ಕಡೆಯೆಲ್ಲ ಯಶಸ್ಸು, ಚಿನ್ನದ ಸುರಿಮಳೆ ಸುರಿಯುತ್ತದೆ. ಮೇಷರಾಶಿಯಲ್ಲಿರ್ತಕ್ಕಂಥ ಜನರು ಅದೃಷ್ಟದ ಒಂದು ಸುರಿಮಳೆಯನ್ನ ಬರಮಾಡಿಕೊಳ್ತಾರೆ. ಕುಬೇರ ದೇವರ ಆಶೀರ್ವಾದದಿಂದ ಕುಬೇರ ಯೋಗ, ಸಂತೋಷದ ವಾತಾವರಣ, ಕುಟುಂಬದಲ್ಲಿ ಮನೆ ಖರೀದಿ, ಆಸ್ತಿ ಖರೀದಿ, ದೇವರ ಒಂದು ವಿಶೇಷವಾದ ಕೆಲಸಗಳಲ್ಲಿ ಸತ್ಕಾರ್ಯಗಳಿಗೆ ಫಲ ಸಿಗುವಂತಹ ಸಮಯ. ನೀವು ಮಾಡುತ್ತಿರುವಂತಹ ಯಾವುದೇ ಕೆಲಸದಲ್ಲೂ ಕೂಡ ವಿಶೇಷವಾಗಿ ಲಾಭ ಇರುತ್ತೆ. ಆರೋಗ್ಯದ ದೃಷ್ಟಿಯಿಂದ ಅದ್ಭುತವಾಗಿರುವಂತಹ ಸಮಯ. ಜೀವನದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಈ ಸಮಯದಲ್ಲಿ ಅದ್ಭುತವಾಗಿ ಪರಿಹಾರ ಸಿಗುತ್ತೆ. ಸಾಲ ಬಾಧೆಯಿಂದ ಮುಕ್ತಿ ಸಿಗುತ್ತೆ. ನೀವು ಮಾಡುವಂತಹ ಕೆಲಸದಲ್ಲಿ ಅದೃಷ್ಟ ಕೈ ಹಿಡಿಯುತ್ತದೆ. ಒಟ್ಟಾರೆಯಾಗಿ ಇಷ್ಟೆಲ್ಲ ಅದೃಷ್ಟವನ್ನ, ಲಾಭವನ್ನ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಜೊತೆಗೆ ಬರಮಾಡಿಕೊಳ್ಳೋಕೆ ಸಾಧ್ಯ ಮಾಡಿಕೊಡುವಂತಹ ಲಕ್ಷ್ಮೀ ದೇವಿಗೆ ನಾವು ತಿಳಿಸುವಂತಹ ಪರಿಹಾರವನ್ನ ಮಾಡಬೇಕಾಗುತ್ತೆ. ಇಷ್ಟು ದಿನ ಅನುಭವಿಸಿದಂತಹ ಪ್ರತಿಯೊಂದು ಕಷ್ಟ, ಕಣ್ಣೀರು, ಸಂಕಷ್ಟಗಳು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಮುಂದೆ ಹೊಸ ಅವಕಾಶಗಳ ಬಾಗಿಲು ತೆರೆದುಕೊಳ್ಳುತ್ತೆ. ಹಣಕಾಸಿನ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದ ಯಶಸ್ಸು ಮತ್ತು ಪ್ರಗತಿಯನ್ನ ಕಾಣಬಹುದು. ನೀವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಹಣದ ಲಾಭದ ಒಂದು ವಿಶೇಷವಾದ ಹೂಡಿಕೆಗಳು ಬರ್ತಾ ಹೋಗುತ್ತೆ. ಹಣ ಬಹಳ ಉತ್ತಮವಾಗಿ ಬೆಳೀತಾ ಹೋಗುತ್ತೆ. ಷೇರು ಮಾರುಕಟ್ಟೆ, ರಿಯಲ್ ಎಸ್ಟೇಟ್, ವ್ಯಾಪಾರ ವ್ಯವಹಾರದಲ್ಲಿ ಯಾವುದೇ ರೀತಿಯ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನ ಸುಲಭವಾಗಿ ಕಂಡುಕೊಳ್ತೀರಾ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಆಸೆ, ಕನಸು, ಪ್ರತಿಭೆ ಹೊರಹೊಮ್ಮುತ್ತೆ. ಮೇಲಾಧಿಕಾರಿಗಳ ಗಮನವನ್ನ ಸೆಳೆಯುವ ಅವಕಾಶ ಸಿಗ್ತಾ ಹೋಗುತ್ತೆ. ಇಷ್ಟೆಲ್ಲ ಅದೃಷ್ಟ ಲಾಭವನ್ನ ಮೇಷರಾಶಿಯವರು ಕಂಡುಕೊಳ್ತಾರೆ. ಅದರಲ್ಲೂ ಕೂಡ ಈ ಅಮಾವಾಸ್ಯೆ ದಿನ ಯಾವ ರೀತಿ ಪರಿಹಾರವನ್ನ ಮಾಡಬೇಕು ಅಂದ್ರೆ, ಸ್ನಾನ ಮಾಡುವ ನೀರಿಗೆ ಕಪ್ಪು ಎಳ್ಳನ್ನು ಹಾಕಿ ಸ್ನಾನ ಮಾಡಬೇಕು. ಆ ದಿನ ಕಷ್ಟದಲ್ಲಿರ್ತಕ್ಕಂಥವರಿಗೆ ಸಹಾಯವನ್ನ ಮಾಡಬೇಕು. ಲಕ್ಷ್ಮೀ ದೇವಿಗೆ ತುಪ್ಪದ ದೀಪಾರಾಧನೆ ಮಾಡಬೇಕಾಗುತ್ತೆ. ಕನಕದಾರ ಸ್ತೋತ್ರವನ್ನ ಪಠನೆ ಮಾಡಬೇಕಾಗುತ್ತೆ. ಇದರಿಂದಾಗಿ ನಿಮ್ಮ ಆಸೆಗಳು ಸುಲಭವಾಗಿ ನೆರವೇರುತ್ತೆ. ಕಷ್ಟಗಳಿಂದ ಪರಿಹಾರ ಕಂಡುಕೊಳ್ಳೋಕೆ ಹೊಸ ವ್ಯಕ್ತಿಗಳ ಪರಿಚಯ ಆಗ್ತಾ ಹೋಗುತ್ತೆ. ಇನ್ನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ದೊಡ್ಡ ಗುರಿಗಳನ್ನು ಸಾಧಿಸೋಕೆ ಸಹೋದ್ಯೋಗಿಗಳ ಸಹಕಾರ ಸಿಗುತ್ತೆ. ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. ಈ ಶಕ್ತಿಶಾಲಿ ಅಮಾವಾಸ್ಯೆಯ ಪ್ರಭಾವದಿಂದ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಳವಾಗುತ್ತೆ. ಹಳೆಯ ಕಲಹಗಳು ನಿವಾರಣೆಯಾಗಲಿದ್ದು ದಾಂಪತ್ಯ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಅಷ್ಟ ಐಶ್ವರ್ಯ ವೃದ್ಧಿಯಾಗುತ್ತೆ. ಪ್ರೇಮ ಸಂಬಂಧದಲ್ಲಿ ನಿಷ್ಠೆ ಮತ್ತು ಭರವಸೆ ಹೆಚ್ಚಾಗಲಿದ್ದು ಆಧ್ಯಾತ್ಮಿಕವಾಗಿ ಕೂಡ ಈ ಸಂದರ್ಭ ನೀವು ಬೆಳೆಯುವ ಸಮಯವಾಗಿರುತ್ತೆ. ದೇವರ ಆರಾಧನೆ, ದಾನ, ಧರ್ಮ ಮಾಡಿದರೆ ಇನ್ನಷ್ಟು ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸಮಯ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಿಮ್ಮ ಜೀವನವನ್ನ, ನಿಮ್ಮ ಭವಿಷ್ಯವನ್ನ ರೂಪಿಸಬಹುದು. ಮತ್ತು ಈ ರಾಶಿಯವರಿಗೆ ಎಲ್ಲಾ ರೀತಿಯ ತೊಂದರೆಗಳಿಂದ ಪರಿಹಾರ ಸುಲಭವಾಗಿ ಸಿಗುತ್ತೆ. ಮಾಡುವಂತಹ ಪ್ರತಿಯೊಂದು ಕಾರ್ಯ ದೇವರ ಒಂದು ಆಶೀರ್ವಾದದ ಮೂಲಕ ಹೊಸ ಯೋಜನೆಗಳು, ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು, ವಿದೇಶಕ್ಕೆ ಹೋಗುವಂತಹ ಸಂದರ್ಭಗಳು ಕೂಡ ಎದುರಾಗುತ್ತೆ. ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಸಾಧಿಸ್ತಾರೆ. ಮಕ್ಕಳಿಂದ ಹೆತ್ತವರಿಗೆ ಸಂತೋಷದ ಸುದ್ದಿಗಳು ಬರ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಹಳೆಯ ಒಂದು ಕೊಳೆಗಳನ್ನು ತೆಗೆಯೋಕೆ, ಸಾಲಬಾಧೆಯಿಂದ ಪರಿಹಾರವನ್ನು ಕಂಡುಕೊಳ್ಳೋಕೆ, ಅದೃಷ್ಟ ಒಳೆಯುವಂತೆ ಮಾಡೋದಕ್ಕೆ ಈ ಒಂದು ವಿಶೇಷವಾದ ಅಮಾವಾಸ್ಯೆ ಕಾರಣದಿಂದಾಗಿ ಪ್ರಭಾವಿ ವ್ಯಕ್ತಿಗಳ ಭೇಟಿ ಕೂಡ ಆಗುತ್ತೆ. ಒಟ್ಟಾರೆಯಾಗಿ ಅಮಾವಾಸ್ಯೆ ಈ ರಾಶಿ ಚಕ್ರದವರ ಜೀವನದಲ್ಲಿ ಅದ್ಭುತವಾಗಿರುವಂತಹ ಹೊಸತನವನ್ನ, ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಪಡೆದುಕೊಳ್ಳುವ ಕಾಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಣಕಾಸಿನ ದೃಷ್ಟಿಯಿಂದ ಬಹಳ ಉತ್ತಮ ಸಮಯ. ಬಾಕಿ ಉಳಿದ ಹಣ ವಾಪಸ್ ಸಿಗುತ್ತೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ. ವ್ಯವಹಾರದಲ್ಲಿ ದೊಡ್ಡ ಲಾಭಗಳ ಸಾಧ್ಯತೆ ಇದೆ. ವಿಶೇಷವಾಗಿ ಈ ಸಮಯ ನಿಮ್ಮ ಜೀವನದಲ್ಲಿ
ವ್ಯಾಪಾರದಲ್ಲಿ, ಒಂದು ವಿಶೇಷವಾಗಿ ಆಸ್ತಿ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಉದ್ಯೋಗದಲ್ಲಿ ಹೊಸ ಮೈಲಿಗಲ್ಲನ್ನು ಸಾಧನೆ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದ ಪ್ರತಿಯೊಂದು ಆಸೆಗಳನ್ನು ಕನಸುಗಳನ್ನು ನನಸು ಮಾಡ್ಕೊಳ್ಬೇಕು ಅಂತ ಬಯಸ್ತಾ ಇರುವಂಥವರಿಗೆ ಈ ಅಮಾವಾಸ್ಯೆ ದಿನ ಮಾಡಬೇಕಾದ ಪರಿಹಾರ ಅಂದರೆ ಸ್ನಾನದ ನೀರಿಗೆ ಸ್ವಲ್ಪ ಚಿಟಿಕೆ ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ ಸ್ನಾನವನ್ನು ಮಾಡಬೇಕು. ಮನೆಯನ್ನು ಸ್ವಚ್ಛಗೊಳಿಸುವಾಗ ಉಪ್ಪು ಅರಿಶಿಣವನ್ನು ಹಾಕಿ ಸ್ವಚ್ಛಗೊಳಿಸಬೇಕು. ಉಪ್ಪಿನ ಮೇಲೆ 6 ಲವಂಗವನ್ನು ಇಟ್ಟು ಅದರ ಮೇಲೆ 11 ರೂಪಾಯಿ ಕಾಯಿನನ್ನು ಇಟ್ಟು ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು. ಲಕ್ಷ್ಮಿ ಅಷ್ಟೋತ್ತರವನ್ನು ಜಪಿಸಬೇಕು. ಈ ಸಮಯದಲ್ಲಿ ಕಷ್ಟದಲ್ಲಿರ್ತಕ್ಕಂಥ ನಿರ್ಗತಿಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಏನಾದರೂ ಸಹಾಯ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಆದಷ್ಟು ಬೇಗ ಪರಿಹಾರವಾಗುತ್ತೆ. ಶಾಂತಿ, ನೆಮ್ಮದಿ, ಸುಖ ಎಲ್ಲವೂ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ಅಮಾವಾಸ್ಯೆ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ. ಸಾಲಗಳಿಂದ ಪರಿಹಾರ ಸಿಗುತ್ತೆ. ಹೆಚ್ಚಾಗಿ ನಿಮ್ಮ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ. ನಿಮ್ಮ ಆಫೀಸ್ ಕಡೆಯಿಂದ ಬಡ್ತಿಗೆ ಒಂದು ಮೇಲಾಧಿಕಾರಿಗಳ ಪ್ರಶಂಸೆ, ಉತ್ತರಾಧಿಕಾರಿಯಾಗುವಂತಹ ಆಸೆ ಪಡ್ತಾ ಇರುವಂತಹ ಜನರಿಗೆ ನಿಮ್ಮ ಕಾರ್ಯಕ್ಷಮತೆಯನ್ನು ನೋಡಿ ಎಲ್ಲರೂ ಸಂತೋಷ ಪಡ್ತಾರೆ. ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಹೆಚ್ಚಾಗಿರುತ್ತೆ. ಹಿರಿಯರ ಆರೋಗ್ಯದಲ್ಲಿ ಕೂಡ ವಿಶೇಷವಾಗಿ ಲಾಭ ಇರುತ್ತೆ. ಅವರ ಆಶೀರ್ವಾದ ನಿಮ್ಮನ್ನು ಇನ್ನಷ್ಟು ಬಲಪಡಿಸುತ್ತದೆ. ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕು. ಆದರೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇದು ಅತ್ಯಂತ ಶುಭಕರ ಹಾಗೂ ಲಾಭದ ಸಮಯ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಯಶಸ್ಸಿನ ಕೀಲಿಕೈ ಹಾಗೂ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲ ರೀತಿಯ ಆಸೆಗಳನ್ನು ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳಬಹುದು. ನಿಮ್ಮ ಜೀವನದಲ್ಲಿ ಅದ್ಭುತವಾದ ದೊಡ್ಡ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತೆ. ನಿಮ್ಮ ಕನಸುಗಳು ಆದಷ್ಟು ಬೇಗ ಪೂರ್ಣಗೊಳ್ಳುತ್ತೆ. ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಅನಿರೀಕ್ಷಿತವಾದ ಲಾಭಗಳು ಕಂಡುಬರುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಷ್ಟು ವಿಶೇಷವಾದ ಯಶಸ್ಸಿನ ಒಂದು ತುದಿಯನ್ನು ತಲುಪುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿ ಚಕ್ರದವರಿಗೆ ಈಗ ಅದ್ಭುತವಾದ ಫಲವನ್ನು ದೇವರ ಅನುಗ್ರಹದಿಂದ ಬರಮಾಡಿಕೊಳ್ತಾರೆ. ಕುಬೇರ ಒಂದು ಆಶೀರ್ವಾದ ನಿಮ್ಮ ಜೀವನದಲ್ಲಿ ಕುಬೇರ ಯೋಗವನ್ನು ಸೃಷ್ಟಿಸುತ್ತದೆ. ಉತ್ತಮವಾದ ಸಮಯ ಇದಾಗಿರೋದ್ರಿಂದ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಹೊಸ ಜವಾಬ್ದಾರಿಗಳು ಸಿಗುತ್ತೆ. ನಿಮ್ಮ ಪ್ರತಿಭೆಗೆ ಹೊರಹೊಮ್ಮುತ್ತೆ. ಹೊಸ ಹೊಸ ಆಲೋಚನೆಗಳು ಬರುತ್ತೆ. ಯಶಸ್ಸು ನಿಮಗೆ ಖಚಿತವಾಗಿ ಸಿಗುವಂತಹ ಸಮಯ. ನಿಮ್ಮ ಆಲೋಚನೆಗಳಿಗೆ ಮೆಚ್ಚುಗೆ ಸಿಗುವಂತಹ ಒಂದು ಅದ್ಭುತವಾಗಿರುವಂತಹ ಸಂದರ್ಭ ಇದಾಗಿರೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಯ, ಆತಂಕ, ದುಃಖಗಳು ಕಡಿಮೆ ಆಗುತ್ತೆ. ಸ್ನೇಹಿತರ ಬೆಂಬಲ ನಿಮ್ಮನ್ನ ಮುಂದಕ್ಕೆ ಕರೆದುಕೊಂಡು ಹೋಗೋಕ್ಕೆ ಸಹಾಯಕರವಾಗಿರುತ್ತೆ. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣ ಹೆಚ್ಚಾಗುತ್ತೆ. ದಾಂಪತ್ಯ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆಗಳು ದೂರವಾಗುತ್ತೆ. ಗಂಡ ಹೆಂಡತಿಯ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ. ಆಧ್ಯಾತ್ಮಿಕವಾಗಿ ನೋಡಿದ್ರೆ ಈ ಸಮಯ ಅದ್ಭುತವಾಗಿದೆ. ಇಷ್ಟ ಲಾಭವನ್ನು ಕಂಡುಕೊಳ್ಳುವಂತಹ ಕುಂಭರಾಶಿಯವರು ಮಾಡಬೇಕಾಗಿರುವ ಪರಿಹಾರ ಅಂದರೆ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಬೇಕು. ಈ ಒಂದು ದಿನ ಸಂಜೆ ವೇಳೆಯಲ್ಲಿ ಒಂದು ಚಂದ್ರನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡಬೇಕು. ಏಕೆಂದರೆ ಅಮಾವಾಸ್ಯೆಯ ಪ್ರಭಾವ ನಿಮ್ಮ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಒಂದು 11 ಏಲಕ್ಕಿ ಮತ್ತು 11 ಲವಂಗವನ್ನು ತೆಗೆದುಕೊಂಡು ಹೋಗಿ ಅರಳಿ ಮರದ ಕೆಳಗಡೆ ಇಟ್ಟು ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಆಸೆ ಕನಸನ್ನು ನನಸು ಮಾಡಿಕೊಳ್ಳಬಹುದು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಈಗ ಆಸಕ್ತಿ ಹೆಚ್ಚಾಗುತ್ತೆ. ಕೆಲಸದಲ್ಲಿ ಧ್ಯಾನ ಹೆಚ್ಚಾಗುತ್ತೆ. ಒಂದು ವಿಶೇಷವಾಗಿ ಮನಸ್ಸಿಗೆ ಶಾಂತಿ ದೊರೆಯುತ್ತೆ. ನಿಮ್ಮ ಜೀವನದ ಬಯಕೆಗಳನ್ನು ಸಂಪೂರ್ಣ ಮಾಡ್ಕೊಳ್ತೀರಾ. ಈ ಸಮಯದಲ್ಲಿ ಹೊಸ ದಿಕ್ಕು ತೆರೆದುಕೊಳ್ಳುತ್ತೆ. ನಿಮ್ಮ ಜೀವನ ಇನ್ನು ಮುಂದೆ ಹೊಸತನದಿಂದ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಅಮಾವಾಸ್ಯೆಯ ದಿನವು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವಂತಹ ಮಹಾಕ್ಷಣವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ತುಂಬಿಕೊಳ್ಳುತ್ತೆ. ಹಣದ ವಿಚಾರದಲ್ಲಿ ನೀವು ಬಹಳಷ್ಟು ಲಾಭವನ್ನು ಗಳಿಸಿಕೊಳ್ತೀರಾ. ಹಳೆಯ ಸಮಸ್ಯೆಗಳು ಪರಿಹಾರವಾಗ್ತಾ ಹೋಗುತ್ತೆ. ಹೊಸ ಒಂದು ಉದ್ಯೋಗ ಅಥವಾ ವ್ಯಾಪಾರ ಅಥವಾ ಯಾವುದೇ ಒಂದು ಲಾಭವನ್ನು ಕಂಡುಕೊಳ್ಳುವಂತಹ ಸಮಯ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಹೊಸ ಕೆಲಸ ಅಥವಾ ಒಂದು ಲಾಭವನ್ನು ಕಂಡುಕೊಳ್ಳುವಂತಹ ಅದ್ಭುತವಾದ ಸಮಯ ಅಂತ ಹೇಳಿ ತಪ್ಪಾಗೋದಿಲ್ಲ. ನಿಮ್ಮ ಪ್ರತಿಭೆ ಮತ್ತು ಪರಿಶ್ರಮಕ್ಕೆ ನಿಮಗೆ ಎಲ್ಲ ರೀತಿಯ ಒಂದು ವಿಶೇಷವಾದ ಯಶಸ್ಸು ಹುಡುಕಿಕೊಂಡು ನಿಮ್ಮ ಮನೆ ಬಾಗಿಲನ್ನು ತಟ್ಟುತ್ತೆ. ಲಕ್ಷ್ಮೀ ದೇವಿಯ ಆಶೀರ್ವಾದ, ಅನುಗ್ರಹ ನಿಮ್ಮ ಹಲವಾರು ವರ್ಷದ ಆಸೆ ಕನಸುಗಳಿಗೆ ದಾರಿದೀಪವಾಗಿ ನಿಂತುಕೊಳ್ಳುತ್ತೆ. ಒಟ್ಟಾರೆಯಾಗಿ ಅಮಾವಾಸ್ಯೆಯ ಪ್ರಭಾವ ಈ ರಾಶಿ ಚಕ್ರದವರ ಬಾಳನ್ನು ಎಲ್ಲ ರೀತಿಯ ಕಷ್ಟಗಳಿಂದ ದೂರ ಮಾಡಿ ಶಾಂತಿ, ನೆಮ್ಮದಿ, ಸುಖವನ್ನು ತಂದುಕೊಡುವಂತಹ ಸಮಯ. ಈ ಸಂದರ್ಭದಲ್ಲಿ ಮಾಡಬೇಕಾದ ಪರಿಹಾರ ಅಂತ ಹೇಳಿದ್ರೆ ಅರಳಿ ಮರದ ಕೆಳಗಡೆ ಮಣ್ಣಿನ ದೀಪವನ್ನು ಹಚ್ಚಬೇಕು. 11 ದಾರವನ್ನು ತೆಗೆದುಕೊಂಡು ಅರಳಿ ಮರದ ಸುತ್ತ ಕಟ್ಟಿ ಬರಬೇಕು. ಇದರಿಂದಾಗಿ ನಿಮ್ಮ ಆಸೆಗಳು ನೆರವೇರುತ್ತೆ. ಅರಳಿ ಮರದ ಎಲೆಯಲ್ಲಿ 1196 ಅಂತ ಬರೆದು ನಿಮ್ಮ ಆಸೆಗಳನ್ನು ಬರೆದು ಅದನ್ನು ಸುಟ್ಟು ಅದನ್ನು ಗಾಳಿಯಲ್ಲಿ ಊದಿಬಿಡಿ. ಈ ರೀತಿಯಾಗಿ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಎಲ್ಲವನ್ನು ಕೂಡ ಪಡೆದುಕೊಳ್ತೀರಾ. ಈ ರಾಶಿ ಚಕ್ರದವರ ಇಷ್ಟೆಲ್ಲ ವಿಶೇಷವಾಗಿರುವಂತಹ ಅದೃಷ್ಟ, ಶಾಂತಿ, ನೆಮ್ಮದಿಗೆ ಕಾರಣವಾಗುವಂತಹ ಈ ಅಮಾವಾಸ್ಯೆಯ ದಿನ ನೀವು ಮಾಡುವಂತಹ ಒಳ್ಳೆ ಕಾರ್ಯಗಳು, ಪುಣ್ಯದ ಕಾರ್ಯಗಳು ಹಲವಾರು ವರ್ಷಗಳವರೆಗೆ ನಿಮ್ಮ ಜೀವನದಲ್ಲಿ ಶಕ್ತಿ, ಚೈತನ್ಯವನ್ನು ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಕಂಡುಕೊಳ್ಳುವ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ, ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.